ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ 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 ನಿನಗೆ ಸ್ತೋತ್ರವಾಗಲಿ 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 ಸ್ತೋತ್ರವಾಗಲಿ. ನಾವೆಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಯೇಸುವಿಗೆ ನಾವು ಕೃತಜ್ಞತೆಯನ್ನ, ಯೇಸುವಿಗೆ ಸ್ತೋತ್ರಗಳನ್ನ, ಸ್ತುತಿ ಯಜ್ಞಗಳನ್ನ ನಾವು ಸಮರ್ಪಿಸೋಣ. ಪ್ರಿಯರೇ, ದೇವರು ಮಾಡಿದ ಒಂದೊಂದು ಉಪಕಾರಗಳನ್ನ, ಯೇಸು ಮಾಡಿದ ಅದ್ಭುತ ಕಾರ್ಯಗಳನ್ನು ನಾವು ನೆನೆಸಿಕೊಂಡು ಯೇಸುವಿಗೆ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಎಂಬುದಾಗಿ ನಾವು ನಮ್ಮ ನಾಳಿಗೆಯಿಂದ ನಾವು ಅರಿಕೆ ಮಾಡಲು ಪ್ರಿಯರೇ, ಯಥಾರ್ಥ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ ನಾವು ಯೇಸುವನ್ನು ನಾವು ಸ್ತುತಿಸುವಾಗ ದೇವರ ಕೃಪೆ ನಮ್ಮ ಮೇಲೆ ಇಳಿದು ಬರುವುದಕ್ಕಾಗಿ, ದೇವರ ಮಹಿಮೆ ಪ್ರಸನ್ನತೆಯಿಂದ ತುಂಬಲ್ಪಡುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ 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 ಸ್ತೋತ್ರ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಈ ಒಂದು ಕರ್ತನೆ, ಶುಭ ಶುಕ್ರವಾರ ದಿನದಂದು ಕರ್ತನೆ, ಅಪಾ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ ಕರ್ತನೆ. ನಮಗೆ ಅನೇಕ ಕಷ್ಟಗಳಿದೆ, ಅನೇಕ ಸಮಸ್ಯೆಗಳಿದೆ, ಎಲ್ಲವನ್ನ ಮರೆತವರಾಗಿ ಯೇಸುವೇ ನಿನ್ನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ ಕರ್ತನೆ. ಯೇಸುವೇ ನಿನ್ನ ಕರುಣೆಯಿಂದ, ನಿನ್ನ ಕೃಪಾವಸ್ಥೆಗಳಿಂದ ದೇವರೇ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ, ನಿನ್ನ ಒಂದು ಕರ್ತನೆ ವಾಕ್ಯದ ಧ್ಯಾನವನ್ನು ನಾವು ಮಾಡಲಿಕ್ಕಾಗಿ ಒಂದು ಸಹಾಯ ಮಾಡು ಕರ್ತನೆ. ಯೇಸುವೇ ನಿನಗೆ ಸ್ತೋತ್ರವಾಗಲಿ ಸ್ತೋತ್ರವಾಗಲಿ. ದೇವರೇ ಅಪ್ಪ, ಈ ದಿನದ ಕರ್ತನೆ ಸ್ವಾಮಿ, ಏಪ್ರಿಲ್ ತಿಂಗಳನ್ನ ನೀನು ಆಶೀರ್ವಾದ ಮಾಡು. ಈ 3ನೇ ದಿನವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ ಗುಡ್ ಫ್ರೈಡೆ, ಶುಭ ಶುಕ್ರವಾರದಿಂದ ಕರ್ತನೆ ಯೇಸುವೇ ನಾವು ಬಿತ್ತುವ ಒಂದೊಂದು ಬಿತ್ತನೆಗಳು ದೇವರೇ ಅದು ಪರಲೋಕದಲ್ಲಿ ದೇವರೇ ಫಲ ಕಾಣುವಂತೆ ನಮ್ಮ ಜೀವನದಲ್ಲಿ ಕರ್ತನೆ ನಾವು ಅನುಭವಿಸಲಿಕ್ಕೆ ಒಂದು ಸಹಾಯ ಮಾಡು. ದೇವರೇ ಅನೇಕ ಕಷ್ಟಗಳೊಂದಿಗೆ ನಾವು ಬಂದಿದ್ದೇವೆ, ಅನೇಕ ಸಮಸ್ಯೆಗಳಿಂದ ನಾವು ಬಂದಿದ್ದೇವೆ. ಯೇಸುವೇ ಕರ್ತನೆ ನಮ್ಮ ತ್ಯಾಗವನ್ನ, ನಮ್ಮ ಒಂದು ಮನಸ್ಸನ್ನ, ನಮ್ಮ ಶರೀರದ ಕರ್ತನೆ ವೇದನೆಗಳನ್ನ ಯೇಸುವೇ ನಿನ್ನ ಮುಂದೆ ನಾವು ಬಿಚ್ಚಿಡ್ತಾ ಇದ್ದೇವೆ ಕರ್ತನೆ. ನಿನಗೆ ಸ್ತೋತ್ರವಾಗಲಿ. ದೇವರೇ ಬಿಡುಗಡೆ 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 ಬಿಡುಗಡೆ, ಅಭಿಷೇಕ ನಾದನೆ ಬಿಡುಗಡೆ, ಆರೋಗ್ಯದಾಯಕನೇ ಬಿಡುಗಡೆ, ಯೆಹೋವ ಶಮ್ಮ ಯೆಹೋವ ರಾಫ ಬಿಡುಗಡೆಯ ದಾಯಕನೇ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಈ ಶುಭ ಶುಕ್ರವಾರ ದಿನದಿಂದ ಕರ್ತನೆ ನಿನ್ನ ಶಿಲುಬೆಯ ಧ್ಯಾನವನ್ನು ನಾವು ಮಾಡಲಿಕ್ಕಾಗ ಸಹಾಯ ಮಾಡು. ಓದುವ ಒಂದೊಂದು ವಾಕ್ಯಗಳು, ಅರಿಕೆ ಮಾಡುವ ಒಂದೊಂದು ಮಾತುಗಳು ದೇವರೇ ಯೇಸುವಿನ ಮಾತುಗಳು ನಾವು ಅರಿಕೆ ಮಾಡುವಾಗ ನಮಗೆ ಬಿಡುಗಡೆ ಉಂಟಾಗುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ ನಾವು ನಮ್ಮ ನಾಳಿಗೆಯಿಂದ ಅರಿಕೆ ಮಾಡುತ್ತೇವೆ. ಯೇಸುವೇ 2000 ವರ್ಷಗಳ ಹಿಂದೆ ನೀನು ಮಾತನಾಡಿದ ಮಾತುಗಳನ್ನ ದೇವರೇ ಶಿಲುಬೆಯ ಕಂಬದಲ್ಲಿ ದೇವರೇ ತೂಗಾಡುತ್ತಾ ಆಡಿದ ಮಾತುಗಳನ್ನ ದೇವರೇ ಈ ಭೂಮಿಯಲ್ಲಿ ಕರ್ತನೆ, ಈ ದಿನದಲ್ಲೇ ಕರ್ತನೆ ಅಪ್ಪ, 2026ನೇ ವರ್ಷದಲ್ಲಿ ಕರ್ತನೆ ನಾವು ಈ ಸಭೆಯಲ್ಲಿ ನಾವು ಅರಿಕೆ ಮಾಡ್ತಾ ಇದ್ದೇವೆ ಕರ್ತನೆ. ನಿನಗೆ ಸ್ತೋತ್ರ. ದೇವರೇ ಎಡಕ್ಕೆ ಬಲಕ್ಕೆ ನೀನು ಕುಳಿತು ಕೇಳ್ತಾ ಇರುವುದಕ್ಕಾಗಿ ಸ್ತೋತ್ರ. ಸಿಂಹಾಸನದಲ್ಲಿ ಕುಳಿತುಕೊಂಡಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮಲ್ಲಿರುವ ಎಲ್ಲ ಬೇಸರಿಕೆಗಳನ್ನ, ನಮ್ಮಲ್ಲಿರುವ ಎಲ್ಲ ಸೋಲುಗಳನ್ನ, ನಮ್ಮಲ್ಲಿರುವ ಎಲ್ಲ ಕರ್ತನೆ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಎಲ್ಲ ರೋಗಗಳನ್ನ ಬಿಡುಗಡೆ ದೂರವಾಗಲಿ ಕರ್ತನೆ. ನಿನಗೆ ಸ್ತೋತ್ರ. ಇದಾಗಿ ಮಾಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಶುಭ ಶುಕ್ರವಾರ ದಿನದಿಂದ ದೇವರ ಪ್ರಸನ್ನತೆ ತುಂಬಲ್ಪಡುವುದಕ್ಕಾಗಿ ಸಹೋದರಿ ಕಡೆಯಿಂದ ಒಬ್ರು, ಬ್ರದರ್ಸ್ ಕಡೆಯಿಂದ ಒಬ್ರು ಪ್ರಾರ್ಥನೆ ಮಾಡ್ರಿ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ಬ್ರದರ್ ಕಡೆಯಿಂದ, ಸಹೋದರಿಯರ ಕಡೆಯಿಂದ ಪ್ರಾರ್ಥನೆ ಮಾಡ್ರಿ. ಯೇಸುವೇ ನಿನಗೆ ಸ್ತೋತ್ರವಾಗಲಿ.
ಸ್ತೋತ್ರ ಯೇಸುವೆ, ಜೀವ ಸ್ವರೂಪನಾದ ಯೇಸುವೆ, ಕರ್ತನಾದ ಯೇಸುವೆ, ದಯಾಸಾಗರ ಕೃಪಾ ಸಂಪನ್ನ ಸ್ತೋತ್ರ ಯೇಸುವೆ, ಹೌದು ಸ್ವಾಮಿ, ನಮಗೋಸ್ಕರ ಸ್ವಾಮಿ ಅಪರಾಜ್ಯ ದಿನ ಕೊಟ್ಟಿದ್ದಲ್ಲ ಸ್ವಾಮಿ, ಅದಕ್ಕಾಗಿ ನಿಮ್ಮ ಕೋಟೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ, ನಮಗೋಸ್ಕರ ಸ್ವಾಮಿ ಅಪರಾಜ್ಯವೇ ಬಣ್ಣ ಕೊಟ್ಟದಲ್ಲದೆ ಯಾವುದು ಸ್ವಾಮಿ ದಿನವನ್ನು ಸ್ವಾಮಿ ಆರಾಧನೆ ನಡೆಸಿದರೆ ಸ್ವಾಮಿ ಅಪರಾಜ್ಯಕ್ಕೋಸ್ಕರ ಸ್ವಾಮಿ ಅಪರಾಜ್ಯವೇ ಪಾಪ ಕ್ಷಮಿಸಿ ಸ್ವಾಮಿ ಅಪರಾಜ್ಯ ನಡೆಸುವುದರಲ್ಲಿ ಕೋಟೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ, ಅಪರಾಜ್ಯ ದಿನದಲ್ಲಿ ಯಾರು ಬಂದಿಲ್ಲ ಸ್ವಾಮಿ, ಅಪರಾಜ್ಯ ಸ್ವಾಮಿ ಆರಾಧನೆ ಮಾಡುವುದಕ್ಕೆ ಸೇರಿ ಸ್ವಾಮಿ ಅಪರಾಜ್ಯವೇ ನಾವು ಪ್ರೀತಿಸುವಂತೆ ಸ್ವಾಮಿ ನೀವು ಸಹಾಯ ಮಾಡಪ್ಪ ಸ್ವಾಮಿ, ಅಪರಾಧಕ್ಕೋಸ್ಕರ ಸ್ವಾಮಿ ಅಪರಾಜ್ಯಗಳಾಗಲಿ ಅಪರಾಧಗಳು ಮನಸ್ಸುಗಳನ್ನು ಅಪರಾಧಗಳನ್ನು ಜಯಿಸಿಕೊಂಡು ಸ್ವಾಮಿ ಅಪರಾಧಕ್ಕೋಸ್ಕರ ಸ್ವಾಮಿ ಅಪರಾಧವೇ ನಿಮಗೆ ಬಣ್ಣಗೊಂಡಿದ್ದರೆ ಅಪರಾಧಕ್ಕಾಗಿ ಕೊಟ್ಟಿದ್ದಾರೆ ಸ್ವಾಮಿ, ಅಪರಾಧಿಗಳು ಅದನ್ನು ತಿಳಿಯಪಡಿಸಿದ ಸ್ವಾಮಿ, ಅಪರಾಧ ಆತನನ್ನು ಅಪರಾಧವೇ ನೀವು ಮುಟ್ಟುವ ಸ್ವಾಮಿ, ಅಪರಾಧವೇ ಹೌದು ಸ್ವಾಮಿ ಹುಡುಕಿ ಸಿಕ್ಕುವುದು ತಪ್ಪೆ ತೆರೆಯುತ್ತದೆ ಸ್ವಾಮಿ, ಅದಕ್ಕಾಗಿ ನಂಬಿಕೆ ಕೋಟಿ ಕೋಟಿ ಸ್ವತಃ ಮುಂದಿನ ಭಾಗವನ್ನು ಅಪರಾಧ ಕರಡು ಒಪ್ಪಿಸಿಕೊಡುತ್ತಾ ತಂದೆ ಮಗ ಪವಿತ್ರ ಆತ್ಮನಲ್ಲಿ ಬೆಳೆದ ತಂದೆ. ಓಕೆ, ನಾವೆಲ್ಲರೂ ತಿಳಿದುಕೊಳ್ಳೋಣ. ಈ ಶಿಲುಬೆಯ ಶುಭ ಶುಕ್ರವಾರ ದಿನದಂದು ನಾವು ಓದಬೇಕಾದ ಪ್ರವಾದನೆಯ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ ವಚನ 13ರಿಂದ ಮುಂದುವರಿದ 12 ವಚನದವರೆಗೂ. ಯೆಶಾಯ 52 13ನೇ ವಚನದಿಂದ ಫುಟ್ ನೋಟಲ್ಲಿ ಕೊಡಲ್ಪಟ್ಟಿದೆ. ಯೆಹೋವನ ಸೇವಕನ ಶ್ರಮೆ ಪ್ರಾಣ ತ್ಯಾಗ ಅದರ ಪ್ರತಿಫಲ. ಸೊ ಇದನ್ನು ನಾವು ಇವತ್ತು ಧ್ಯಾನ ಮಾಡಬೇಕಾಗಿದೆ. ಸೊ ಅದು ಸಿಸ್ಟರ್ ಶಿವಾನಿ ಅವರು ಮುಂದೆ ಬಂದು ಅದನ್ನು ವಾಕ್ಯ ಓದುವಾಗ ಅವರು ಹೇಳಿದಾಗೆ ನಾವೆಲ್ಲರೂ ಓದುವುದು. ಯೆಶಾಯ 52 13ನೇ ವಚನದಿಂದ. ಎಲ್ಲ ತಗೊಂಡ್ರ? ಎಲ್ಲ ನನ್ನ ಕಡೆ ನೋಡಿ, ತಗೊಂಡವ್ರನ್ನ ನನ್ನ ಕಡೆ ನೋಡಿ. ಬಸನ್ನ ತೆಗೆದ್ರ? 52ನೇ ಅಧ್ಯಾಯ ವಚನ 13ರಿಂದ 53ನೇ ಅಧ್ಯಾಯ ಮುಂದುವರೆದ 1, 2, 3, 12 ವಚನದವರೆಗೂ. ದೇವರ ನಾಮಕ್ಕೆ ಸ್ತೋತ್ರ. ಯೆಶಾಯ 52 13ರಿಂದ. ಇಗೋ ನನ್ನ ಸೇವಕನು ಕೃತಜ್ಞನಾಗುವನು, ಅವನು ಉನ್ನತವಾಗಿ ಮೇಲಕ್ಕೇರಿ ಮಹೋನ್ನತನ ಪದವಿಗೆ ಬರುವನು. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರ ಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರೋ ಹಾಗೆಯೇ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು. ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು, ಏಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವರು, ಎಂದೂ ಕೇಳದ ವಿಷಯಗಳನ್ನು ಗ್ರಹಿಸಿಕೊಳ್ಳುವರು. ಆಮೆನ್.
ಪ್ರತಿಯೊಬ್ಬರು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಬಾಯಿ ತೆರೆಯಲಿಲ್ಲ. ವಾದ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುತ್ತಿರುವ ಮುಂದೆ ಮೌನವಾಗಿ ಕುರಿಯ ಹಾಗೂ ಇದ್ದನು. ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರು ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡುತ್ತಿದ್ದರೂ ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವುದು ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ದುರಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವನ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನು ಇಂಥವನಾಗಿದ್ದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದ್ದೇನಲ್ಲ. ಆಮೆನ್. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ರಿ. ಇವತ್ತು ನಾವು ಓದಿದ್ವಲ್ವಾ, ಅದು ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಪ್ರವಾದನ ವಾಕ್ಯವಾಗಿ ಅದನ್ನ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಬರೆದಿಟ್ಟಿದ್ದಾನೆ. ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದು ಡೈರೆಕ್ಟ್ ಅಲ್ಲಿಂದ ಇದಕ್ಕೆ ಮಾತ್ರ ಕನೆಕ್ಷನ್ ಕೊಟ್ಟಿದ್ದು. ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ ಯೆಶಾಯನು ಏನ್ ಮಾಡಿದ ಅಂತ ಹೇಳಿದ್ರೆ ಯೇಸುವಿನ ಬಗ್ಗೆ, ಆತನ ಒಂದು ಶ್ರಮದ ಬಗ್ಗೆ, ಮರಣದ ಬಗ್ಗೆ, ತ್ಯಾಗದ ಬಗ್ಗೆ ಪ್ರತಿಯೊಂದು ಕೂಡ ಆತನ ಏನ್ ಮಾಡಿದ ಅಂತ ಹೇಳಿದ್ರೆ ಪ್ರವಾದನ ವಾಕ್ಯವಾಗಿ ಮುಂಚೆನೆ ತಿಳಿಸಿದ. ಸೊ ಅದನ್ನ ಇವತ್ತು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಧ್ಯಾನವನ್ನ ನಾವು ಮಾಡಿದ್ದೇವೆ. ಅದರಲ್ಲಿ ಒಂದು ವಚನ ನಾವು ಅದನ್ನ ಮಾತ್ರ ನಾವು ಇವತ್ತು ಏನ್ ಮಾಡೋಣ ಅಂತ ಹೇಳಿದ್ರೆ 53ನೇ ಅಧ್ಯಾಯ 6ನೇ ವಚನ. ಸಾಕು ನೋಡ್ರಿ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿದವರಾಗಿ ನಾವೇನ್ ಮಾಡ್ತಾ ಇದೀವಿ.
ಈ ಕಡೆ ಒಬ್ರು ಹೋಗೋದು, ಈ ಕಡೆ ಒಬ್ರು ಹೋಗೋದು, ಅಂದರೆ ತಮ್ಮ ತಮ್ಮ ಜೀವನವನ್ನು ಆಸೆ ಪಟ್ಟಾಗೆ ಇಷ್ಟಪಟ್ಟಾಗೆ ಅವ್ರು ಏನು ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಜೀವನ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರು ಆ ಮಾಡುವ ತಪ್ಪಿಗಾಗಿ, ಪಾಪಕ್ಕಾಗಿ, ನಾನು ಮೊನ್ನೆ ಎಲ್ಲ ಸ್ಟೇಟಸಲ್ಲೆಲ್ಲ ಆಗ್ತಾ ಇದೆ, ನಮ್ಮ ಪಾಪದ ನಿವಾರಣೆಗಾಗಿ, ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟನು ಎಂಬುದಾಗಿ. ಸೊ ನೀವೆಲ್ಲ ಸ್ಟೇಟಸಲ್ಲಿ ಹಾಕಿದ್ದೀರಾ? ಯಾರೂ ಹಾಕಿಲ್ಲ. ಹಾಕಿದ್ರಾ? ಹಾಕಿಲ್ಲ. ನಾನು ನೋಡಿದೆ ಎಲ್ಲ ಸ್ಟೇಟಸ್ ನೋಡ್ತಾ ಇದ್ದೀನಿ ನಾನು, ಯಾರೂ ಹಾಕಿಲ್ಲ. ಯೇಸು ಕ್ರಿಸ್ತ ಶುಭ ಶುಕ್ರವಾರ ಅಂತ ಸ್ಟೇಟಸ್ ಹಾಕಿಲ್ಲ. ಹಾಕಿಲ್ಲ. ಎಲ್ಲ ಹಾಕಿದ್ರೆ ಇವತ್ತು ಹಾಕಿದ್ರೆ ಇವತ್ತು ನಾನು ನೋಡಿಲ್ಲ, ಬೆಳಗ್ಗೆ ನಾನು ನೋಡೋದೇ ಇಲ್ಲ, ಯಾರ್ದು ಹಾಕಿಲ್ಲ. ಸೊ ಹಾಗಾಗಿ ಶುಭ ಶುಕ್ರವಾರ ಅಂದರೆ ನಿಮ್ಮ ಮೊಬೈಲ್ ನೋಡೋರೆಲ್ಲ ಅವರಿಗೆ ಹೃದಯವನ್ನು ತಗೊಳ್ಬೇಕು, ಮುಟ್ಟಬೇಕು. ನಾನು ಒಂದು ವಾರದಿಂದ ಹಾಕಿದ್ದೇ ಆಗ್ತಾ ಇದ್ದೀನಿ. ನಾನು ಬೇರೆ ಯಾವುದು ಚೇಂಜ್ ಆಗಿಲ್ಲ. ಮಂಡೆ ಒಳಗೆ ಹೋಗ್ಬೇಕು, ಅವರಿಗೆ ಸುವಾರ್ತೆ ಹೇಗಾದ್ರೂ ಮಾಡಿ ಅವರು ಸಾರಬೇಕು. ಅಲ್ಲಲ್ವಯ್ಯ, ನಾವು ಸಾರಕ್ಕಾಗಲ್ಲ. ನಮ್ಮ ಮೊಬೈಲ್ ಸುವಾರ್ತೆಯನ್ನು ಸಾರಬೇಕು, ನಮ್ಮ ವಾಟ್ಸಪ್ ಸುವಾರ್ತೆಯನ್ನು ಸಾರಬೇಕು, ನಮ್ಮ ಸ್ಟೇಟಸ್ ಸುವಾರ್ತೆಯನ್ನು ಸಾರಬೇಕು. ಏನೇನೋ ಆಗ್ತೀವಿ, ಆ ರೀಲ್ಸು, ಈ ರೀಲ್ಸು, ಅಲ್ಲಿ ನಿಂತ್ಕೊಂಡಿದ್ದು, ಇಲ್ಲಿ ನಿಂತ್ಕೊಂಡಿದ್ದು, ಕಾರ್ ಹತ್ರ, ಬಿಲ್ಡಿಂಗ್ ಹತ್ರ ನಿಂತ್ಕೊಂಡು ಎಲ್ಲ ಆಗ್ತಾ ಇರ್ತೀವಿ. ಆದರೆ ಯೇಸು ಕ್ರಿಸ್ತನ ಮರಣದ ಆ ಒಂದು, ನನ್ನ ಸ್ಟೇಟಸ್ ನೋಡಿದಿರಾ? ನನ್ನ ಸ್ಟೇಟಸ್ ನಾನು ಹಾಕಿರೋದು ನೋಡಿದ್ರ? ಯೇಸು ಸ್ವಾಮಿಯ ಒಂದು ದಯಾಸಾಗರ ಫಿಲಿಮಿಂದ ಕಾಪಿ ಇದು ಸ್ಕ್ರೀನ್ ಶಾಟ್ ತೆಗೆದು ಅದನ್ನು ಹಾಕಿದೆ ನಾನು. ಕೈಗೆ ಮೊಳೆ ಹೊಡಿತಾರೆ, ಕಾಲಿಗೆ ಮೊಳೆ ಹೊಡಿತಾರೆ, ಆ ಒಂದು ರಕ್ತ ಹಾಕಿ ಚುಮ್ಕಿಸ್ತಾ ಇರ್ತಾರೆ. ನೀವು ನೋಡಿದಿರಮ್ಮ? ಗಂಗಮ್ಮ ಸೊಸೆ ತೋರಿಸಿದ್ರಲ್ಲ. ಸೊ ಹಾಗೆ ನಿಮ್ಮ ಸ್ಟೇಟಸಲ್ಲಿ ನೀವು ಹಾಕ್ರಿ. ನೀವು ಸುವಾರ್ತೆ ಸಾರಲಿಲ್ಲ ಅಂದರೂ ಬೇರೆಯವರಾದರೂ ನಿಮ್ಮ ಮೊಬೈಲೇ ನಿಮಗೆ ಸುವಾರ್ತೆನ ಸಾರಕ್ಕೆ ಅದೊಂದು ಅವಕಾಶ ಆಗ್ತದೆ. ಸೊ ಅದನ್ನು ನಾನು ಇವತ್ತು ಹೇಳೋಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕಂದರೆ ಯೇಸು ಕ್ರಿಸ್ತನು ನಾವು ಮಾಡುವ ತಪ್ಪಿಗಾಗಿ, ಪಾಪಕ್ಕಾಗಿ ಅದನ್ನೇನು ಮಾಡಿದ, ಸಿಲುಬೆಯನ್ನು ಹೊತ್ತುಕೊಂಡು ಮುಳ್ಳಿನ ದಾರಿಯಲ್ಲಿ ಮುಳ್ಳಿನ ಕಿರೀಟವನ್ನು ಇಟ್ಟುಕೊಂಡು ಅದನ್ನೇನು ಮಾಡಿದ ಅಂತ ಹೇಳಿದ್ರೆ ಪ್ರಾಣವನ್ನು ಕೊಟ್ಟಿದ್ದನು. ಅದಕ್ಕೆ ಈ ದಿನ ನಾವೇನು ಮಾಡೋದು ಹೇಳಿದ್ರೆ ಆತನನ್ನು ಗೌರವಿಸಿ ಆತನಿಗೆ ಹಾಡನ್ನು ಹಾಡಿ ದೇವರನ್ನು ನಾವೇನು ಮಾಡಬೇಕು, ಘನಪಡಿಸಿ. ಹಲ್ಲೆಲೂಯಾ. ನಾವೆಲ್ಲರೂ ನಿಂತುಕೊಳ್ಳೋಣ. ಯೇಸು ಕ್ರಿಸ್ತನಿಗೆ ಕೆಲವೊಂದು ಸಮಯ ನಾವು ಆರಾಧನೆಯನ್ನು ಮಾಡೋಣ. ಬೇಸಿಗೆ ಇದೆ, ಕಷ್ಟ, ಫ್ಯಾನ್ ಇಲ್ಲ, ಕರೆಂಟ್ ಇಲ್ಲ, ಆದರೂ ನಮ್ಮ ಕಷ್ಟವನ್ನು ದೇವರು ನೋಡ್ತಾ ಇದ್ದಾನೆ, ನಮ್ಮ ಹಿಂಸೆಯನ್ನು ದೇವರು ನೋಡ್ತಾ ಇದ್ದಾನೆ. ಈ ಕಷ್ಟಗಳ ಮಧ್ಯದಲ್ಲಿ, ಬೆವರಿನ ಮಧ್ಯದಲ್ಲಿ, ಸೆಕೆಯ ಮಧ್ಯದಲ್ಲಿ ನಾವು ಆರಾಧನೆ ಮಾಡುವಾಗ ದೇವರು ಏನು ಮಾಡ್ತಾನೆ, ಘನಪಡಿಸ್ತಾನೆ. ಹಲ್ಲೆಲೂಯಾ. ಸೊ ಹಾಗಾಗಿ ನನಗೂ ಕೂಡ ಈಗ ಆರಾಧನೆ ಮುಗಿದ ಕೂಡಲೇ ಬೆವರೆಲ್ಲ ಸುರಿದು ಬಿಡುತ್ತೆ. ಈ ವೈಟ್ ಅಂಗೆಲ್ಲ ಬ್ಲ್ಯಾಕ್ ಅಂಗಿ ಆಗಿ ಆಗುತ್ತೆ. ಹಾಗೆ ನಮ್ಮ ನಿಂತ್ಕೊಂಡಿರುವ ಜಾಗ ನಾವೇ ಮರೆಯೋಣ. 1-2 ತಾಸು ದೇವರ ಸಮ್ಮುಖದಲ್ಲಿ ನಾವು ಮರೆತು ದೇವರನ್ನು ಘನಪಡಿಸೋಣ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ ಎಂಬ ಹಾಡನ್ನಾಡಿ ದೇವರನ್ನು ನಾವು ಘನಪಡಿಸೋಣ. ಅದರ ಮುಂದುವರಿತಾ, ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ, ನನ್ನ ಬಾಳ ಬಂಗಾರ, ನೀನಿರುವೆ ನನಗೆ ಭಯವೇ ಇಲ್ಲ ಎಂಬ ಹಾಡನ್ನಾಡಿ ದೇವರನ್ನು ನಾವು ಘನಪಡಿಸೋಣ. ಸೊ ಹಾಡಾಡುವವರು ನಿಖಿತಾ ಸಿಸ್ಟರ್ ಮತ್ತು ಶಿವಾನಿ ಅವರು ಮುಂದೆ ಬರ್ತೀರಾ? ಮುಂದೆ ಬನ್ನಿ. ಯೇಸುವೇ ಸ್ತೋತ್ರ. ಯಾಕಂದರೆ 2-3 ವಾರ ನೀವು ಆರಾಧನೆ ತಪ್ಪಿಸ್ಕೊಂಡ್ಬಿಟ್ರೆ, ಸೊ ಅದಕ್ಕೆ ಇವತ್ತು ನಿಮ್ಮಿಬ್ಬರಿಗೂ ವರ್ಷಿಪ್ ಮಾಡೋಕ್ಕೆ ನಿಮ್ಗೆ ಕರೆದಿದ್ದೀನಿ. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ಬಿಡಿ. ಆಡ್ತೀಯ? ಆಡ್ತಾನಂತ ಮೈಕ್ ಸೇರುತ್ತೆ ನೋಡಿ. ಬಿಡ್ರಿ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರಡಿಗೆ ಬಂದ ನಾಮ.
ಯೇಸುವೇ ನಿನಗೆ ಆರಾಧನೆ 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 ಎಲ್ಲ ಸನ್ನಿವೇಶಗಳಲ್ಲಿ ಯೇಸುವೇ ನಿನಗೆ ಆರಾಧನೆ ಮಾಡಬೇಕು ರಾಜ ನಿನಗೆ ಸ್ತೋತ್ರವಾಗಲಿ ಹಾಲೆಲೂಯಾ ಯೇಸುವೇ ನಿನಗೆ ಸ್ತೋತ್ರವಾಗಲಿ ಪರಿಶುದ್ಧಾತ್ಮನಾದ ದೇವರೇ ನಿನಗೆ ವಂದನೆ 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 ನಿನ್ನನ್ನೇ ನಂಬಿ ಬಂದೆವು ಯೆಸಯ್ಯ ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಯೆಸಯ್ಯ ನಿನ್ನನ್ನೇ ನಂಬಿ ಬಂದೆವು ನೀನೇ ನನ್ನ ದೇವ ನೀನೇ ನನ್ನ ಸತ್ಯ ನೀನೇ ನನ್ನ ಆಧಾರವಯ್ಯ ಯೆಸಯ್ಯ ನೀನೇ ನನ್ನ ದೇವ ನೀನೇ ನನ್ನ ಸತ್ಯ ನೀನೇ ನನ್ನ ಆಧಾರವಯ್ಯ ನಿನ್ನನ್ನೇ ನಂಬಿ
ಒಪ್ಪಿಸಿಕೊಟ್ಟಿದ್ದಾರೆ ಪ್ರಿಯರೇ. ನಾವು ಯೇಸುವಿಗೆ ನಮ್ಮ ಹೃದಯವನ್ನು ನಾವು ಒಪ್ಪಿಸಿಕೊಡಬೇಕು. ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ.
ಖರೀದಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ 2026ನೇ ವರ್ಷದಲ್ಲಿ ಎಷ್ಟೊಂದು ನಮ್ಮ ಕಿವಿಯಾರೆ ವಾಟ್ಸಪ್ಪಲ್ಲಿ ಮೊಬೈಲಲ್ಲಿ ನಾವು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಏನು ನೋಡ್ತಾ ಇದ್ವಿ? ಮರಣಗಳನ್ನು ನೋಡ್ತಾ ಇದ್ದೀವಿ, ಮತ್ತು ಯುದ್ಧಗಳನ್ನು ನೋಡ್ತಾ ಇದ್ದೀವಿ, ಗ್ಯಾಸ್ ಸಮಸ್ಯೆಗಳು, ಸಿಲಿಂಡರ್ ಸಮಸ್ಯೆಗಳು, ಇನ್ನು ಹೋಗ್ತಾ ಹೋಗ್ತಾ ಏನೇನು ಸಮಸ್ಯೆಗಳಾಗ್ತದೋ ಗೊತ್ತಿಲ್ಲ. ಅದಕ್ಕೆ ಕೆಲವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಮಟ್ಟಿಗೆ ಕಟ್ಟಿಗೆಯಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾರೆ ಅಡುಗೆ. ಮುಂದೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅರ್ಥ. ದೊಡ್ಡ ದೊಡ್ಡ ಮಹಾನ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಕಿವಿ ಮಾತಾಗಿ ಹೇಳ್ತಾರೆ, ಸಣ್ಣ ಸಿಲಿಂಡರ್ ಸಿಗುತ್ತೆ, ದೊಡ್ಡ ಸಿಲಿಂಡರ್ ಇಲ್ಲ. ಅಂದರೆ ಆ ಸಣ್ಣದು ಮಾತ್ರ ಎಲ್ಲಿಂದ ಬರುತ್ತೆ ಸಿಲಿಂಡರ್? ಗ್ಯಾಸ್. ಸೊ ಅದು ಇರೋದನ್ನು ಸ್ಟಾಕ್ ಮಾಡಿ ಅದು ಕೊಡ್ತಾ ಇದ್ದಾರೆ, ಕಮರ್ಷಿಯಲಿಗೆ ಕೊಡ್ತಾ ಇಲ್ಲ. ಕೆಲವರೆಲ್ಲ ಕಳ್ಳತನದಿಂದ ಕೊಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಸಿಗಲೇ ಇಲ್ಲ. ಗ್ಯಾಸ್ ಇಲ್ಲದೆ ತುಂಬ ಕಷ್ಟ ಪಡ್ತಾ ಇದ್ದೀನಿ ನಾನು ಕೂಡ. ಅದಕ್ಕೆ ಗಂಗಮ್ಮ ಹತ್ರ ಹೇಳಿದ್ದೀನಿ, ಕಟ್ಟಿಗೆ ಒಂದು ಇದು ಸೌದೆ ಕೊಡ್ರಿ ಅಂತೇಳಿ ಅಡುಗೆ ಮಾಡೋಕ್ಕೆ ಬೇಕಾಗುತ್ತೆ. ಈಗಿಂದನೇ ಹೊಗೆಯಲ್ಲಿ ಕಟ್ಟಿಗೆಯಲ್ಲಿ ಮಾಡೋಕ್ಕೆ ತರಬೇತಿ, ನೀವು ಆಲ್ರೆಡಿ ತರಬೇತಿ ಹೊಂದ್ಕೊಂಡಿದ್ದೀವಲ್ವ, ಇದೇನು ಹೊಸದೇನಲ್ಲ, ಕಟ್ಟಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಿನ್ನೆ ದಿನದಲ್ಲಿ ಒಬ್ಬರು ಎದುರುದ್ರಿ ನನ್ನ ಮನವಿ ಎಂಬ ಹಾಡಾಡಿದಾರಲ್ವ, ಅವರು ನಿನ್ನೆ ತೀರ್ಕೊಂಡಿದ್ದಾರೆ. 2ನೇ ತಾರೀಕು ಏನೋ ಆರಾಮ ವೆಂಕಟೇಶ್ ನಾಯ್ಕ ಶ್ರೀರಾಮ್. ವಾಟ್ಸಪ್ ನೋಡಿಲ್ವಾ? ನಿನ್ನೆ ತುಮಕೂರವರು ಸಿರಾ ಗೇಟ್ರಲ್ಲಿ ಈ ಅವ್ರ ಹಾಡುಗಳನ್ನು ನಾವು ಆಡ್ತಾ ಇರ್ತೀವಿ. ಅಪ್ಪ ಅಪ್ಪ ಈ ಸಪಾರಿ ನನ್ನ ಸದಸ್ಯ ಎದುರಿದ್ರೆ ನನ್ನ ಮನೆಯೇ, ಅದು ಅಲ್ಲೆಲ್ಲಿಯ ಎಂದು ಆಡಿದ್ವಿ. ಏಜ್ ಆಗಿದೆ, ವಯಸ್ಸಾಗಿದೆ ಅವ್ರಿಗೆ. ಆರಾಮಿಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಒಟ್ಟು ನ್ಯೂಸ್ ಬಂತು ಮೊಬೈಲ್ ವಾಟ್ಸಪ್ ಬಂತು. ಎಲ್ಲ ಮನೆಗೂ ಬಂದಾರ ಅವರು. ನಮ್ಮ ಚರ್ಚಿಗೆ ಕೂಡ ಬಂದಿದ್ದಾರೆ, ಇಲ್ಲಿ ಬಂದಿದ್ದಾರೆ ಗೊತ್ತಿಲ್ಲ, ಎಲ್ಲ ಕಡೆ ಬಂದಿದ್ದಾರೆ. ಮೊದಲನೇ ಕ್ಯಾಶ್ ಬಿಡುಗಡೆ ಮಾಡುವಾಗ ಆ ದಿನ ಬಂದಿದ್ದಾರೆ ಹಿರಿಯೂರು. ಅಲ್ಲಿ ತನಕ ಮೊದಲನೇ ಎದುರು ನನ್ನ ಮನೆಯ ಭಾಗ ಒಂದು ಅದರಲ್ಲಿ ಬಿಡುಗಡೆ ಮಾಡುವಾಗ ಅವ್ರು ಬಂದಿದ್ದರು. ಸೊ ಆ ಟೈಮಲ್ಲಿ ಅವ್ರನ್ನ ನಾವು ನೋಡಿದ್ವಿ ಅಷ್ಟೇ, ಮತ್ತೆ ಅವ್ರನ್ನ ನಾವು ನೋಡಲಿಲ್ಲ. ಸೊ ಇವತ್ತು ಸಂಜೆ 5 ಗಂಟೆವರೆಗೂ ಅಲ್ಲಿ ಇರ್ತೀವಿ ಅಂತ ಹೇಳಿ, ಸಾಯಂಕಾಲ ಮೇಲೆ ಅವ್ರು ಮಣ್ಣು ಮಾಡ್ಬೋದೇನೋ, ಪೆಟ್ಟಿಗೆ ಮಾಡ್ಬೋದೇನೋ, ಹುಡುಗ ಹೋಗ್ತಾರೆ ನೋಡ್ಕೊಂಡು. ಸೊ ಅನೇಕರು ಸಾವುಗಳು ಬರ್ತಾ ಇದೆ. ಸೊ ಆ ಸಾವುಗಳು ಬರಬಾರ್ದು. ಸುಮಾರು ಸೇವಕರು ಅಲ್ಲರಿಯ ಅವರು ಕ್ಯಾಮ್ರಾ ಮ್ಯಾನ್ ಆಗ್ತಾರಂತೆ. ದೊಡ್ಡೋಣ ಆದ್ಮೇಲೆ ಕ್ಯಾಮ್ರಾ ಕೊಡ್ಸ್ಬಿಡೋದು. ಅಲ್ಲರಿಯ ದೊಡ್ಡೋಣ ಆದ್ಮೇಲೆ ಕ್ಯಾಮ್ರಾ ಕೊಟ್ಬಿಟ್ರೆ ಅವನು ಅಲ್ಲಿ ಕುತ್ಕೊಂಡು ಫೋಟೋ ತೆಗಿತಾರೆ. ಸೊ ಹಾಗಾಗಿ ಈ ಒಂದು ಸಾವುಗಳು, ಮರಣಗಳು ನಮ್ಮ ಕುಟುಂಬದಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಬರಬಾರ್ದು. ಅಲ್ಲರಿಯ ನಮ್ಮ ಸೇವಕರಲ್ಲಿ ಕೂಡ ಬಂದರೂ ಕೂಡ ಅದು ದೇವರ ಚಿತ್ತ. ಜೀವ ಮರಣಗಳು ದೇವರಿಗೆ ಚಿತ್ತ. ಯೇಸ್ವಾಮಿನೇ ಬಿಟ್ಟಿಲ್ಲ, ಮನುಷ್ಯನ ಬಿಡ್ತಾರ? ಯೇಸ್ವಾಮಿನ ಸಾಯಿಸ್ಬಿಟ್ಟಿದ್ದಾರೆ. ಸೊ ನಿನ್ನೆ ದಿನದಲ್ಲಿ ಕೂಡ ಅವರು ಮರಣ ಹೊಂದಿದ್ರು. ಸೊ ಹಾಗೆ ಸಂಬಂಧಿಕರಲ್ಲಿ ಎಷ್ಟೊಂದು ಜನ ಆಕ್ಸಿಡೆಂಟ್ಗಳು, ಆಪತ್ತುಗಳೆಲ್ಲ ಬರ್ತಾ ಇದೆ ಪ್ರಯಾಣಗಳಲ್ಲಿ. ಮೊನ್ನೆ ಶ್ರೀನಾಥ್ ಪಾಸ್ಟರ್ ಕೂಡ ಏನೋ ಆಕ್ಸಿಡೆಂಟ್ ಆಗಿ ಕೈ ಆಗಿ ಅವರು ಆಪರೇಷನ್ ಮಾಡ್ತಾರೆ, ಹಾಸ್ಪಿಟಲ್ ಆಗಿದೆ. ಸೊ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸೊ ಹಾಗೆ ಹೌದು, ನಿನ್ನೆ ಆಕ್ಸಿಡೆಂಟ್ ಆಗಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಸೊ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಬರ್ತಾ ಇದೆ. ಸೊ ನಾವೇನು ಮಾಡಬೇಕಂದ್ರೆ ಪ್ರಾರ್ಥನೆ ಮಾಡೋದು, ದೇವರೇ ಆ ಒಂದು ನಮಗೂ ಬರಬಾರ್ದು. ಆಕ್ಸಿಡೆಂಟಲ್ಲಾಗಲಿ, ಆಪತ್ತಾಗಲಿ, ಹೃದಯಾಘಾತ, ತಲೆನೋವು, ಸಣ್ಣ ರೋಗ ಇರುತ್ತೆ, ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ನಮ್ಮ ಬೇಕಲ್ ಸಭೆ ವಿಶ್ವಾಸಿಗಳಿಗೂ ಮತ್ತು ಬೇರೆ ಎಲ್ಲ ಯೇಸ್ವಾಮಿ ಯಾರು ನಂಬಿದಾರೆ ಅವ್ರಿಗೆಲ್ಲ ಬರಬಾರ್ದು. ಅಕಸ್ಮಾತ್ ಬಂದರೂ ಕೂಡ ಧೈರ್ಯವಾಗಿ ಮುಂದೆ ಹೋಗ್ಬೇಕು. ಅಲ್ಲವಯ್ಯ? ಸೊ ಹಾಗಾಗಿ ಪ್ರಾರ್ಥನೆ ಮಾಡಿರಿ. ನಾವು ಒಂದು 5 ನಿಮಿಷ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ದಿನದಲ್ಲಿ ಆಕ್ಸಿಡೆಂಟ್ಗಳು, ಆಪತ್ತುಗಳು, ಸಾವು, ಮರಣಗಳೆಲ್ಲ ಬರಬಾರ್ದು. ಅಲ್ಲವಯ್ಯ? ನೋಡ್ರಿ, ನಿಮಗೊಂದು ಟಿಪ್ಸ್ ಕೊಡ್ತೀನಿ. ಏನಾದರೂ ನೆಗಡಿ, ಜ್ವರ ಬಂತಂದರೆ ತಕ್ಷಣ ಏನು ಮಾಡೋದಂದರೆ, ಜೇನುತುಪ್ಪ ಇದೆ ಅಲ್ವಾ, ಅದನ್ನು ಮೆಣಸು ಪೌಡರ್ ಹಾಕಿ ಬಿಸಿ ನೀರಲ್ಲಿ ಸ್ವಲ್ಪ ಕಲಿಸ್ಕೊಂಡು 2-3 ದಿನ ಕುಡಿಬೇಕು. ಅವಾಗ ಏನಾಗುತ್ತಂದರೆ, ಲಾಸ್ಟ್ 2 ವಾರ ಹಿಂದೆ ಕಣ್ಣಲ್ಲಿ, ಮೂಗಲ್ಲಿ ಎಲ್ಲ ಸೋರ್ತಾ ಇತ್ತು ನನಗೆ. ನಾನು ಯಾವಾಗಲೂ ಅದನ್ನೇ ನಾನು ಬಳಸೋದು. ಸೊ ಹಾಗೆ ಇದು ಒಂದು ನಿಮಗೊಂದು ಆಯುರ್ವೇದಿಕ್ ಔಷಧಿ. ಸೊ ಹಾಗಾಗಿ ಮೊನ್ನೆ ಪಾಸ್ಟ್ ಮಗಳಿಗೆ 1ನೇ ಕ್ಲಾಸ್ ಓದ್ತಾ ಇದೆ, ಅವ್ರಿಗೂ ಜ್ವರ.
ಅವರಿಗೆಲ್ಲ ಹೇಳ್ತಾ ಇದ್ದೆ ನಾನು, ಇದೆಲ್ಲ ಯಾರು ಇಷ್ಟಪಡಲ್ಲ, ಆಯುರ್ವೇದಿಕ ಔಷಧಿ ಯಾರು ಇಷ್ಟಪಡಲ್ಲ. ಆ ಹೋದ್ರೆ ಇಂಜೆಕ್ಷನ್ ಮಾಡ್ಕೊಳ್ಳೋದು, ಸೂಜಿ ಹಾಕೊಳ್ಳೋದು, ಹಾಸ್ಪಿಟ್ಲೇ ದುಡ್ಡು ಯಾಕೆ ಸುಮ್ಮನೆ ಖರ್ಚು ಮಾಡೋದು. ಈ ಮನೆಯಲ್ಲೇ ಮನೆ ಮದ್ದೇ ನಿಮಗೆ ಸ್ವಲ್ಪ ಕಷ್ಟನೇ ಕುಡಿಯೋಕ್ಕೆ, ಬಟ್ ನೀವು ಆರೋಗ್ಯವಾಗಿರ್ಬೇಕಂದ್ರೆ ಇದನ್ನೆಲ್ಲ ತಗೊಂಡ್ರೆ ಒಳ್ಳೆಯದು. ಈ ಸಮಯದಲ್ಲಿ ಹೇಳೋದು ನಾನು ಬಯಸ್ತಾ ಇದ್ದೀನಿ. 1-2 ನಿಮಿಷ ನಾವು ಇದನ್ನು ತಿಳಿದುಕೊಂಡು, ಅದಕ್ಕಾಗಿ ಗ್ಯಾಸ್ ಪ್ರಾಬ್ಲಮ್, ಸಿಲಿಂಡರ್ ಪ್ರಾಬ್ಲಮ್ಮು, ಮತ್ತು ರೋಗಗಳು, ಕಾಯಿಲೆಗಳು ಇದೆಲ್ಲ ಬರ್ತದಲ್ವ, ಹೆಣ್ಮಕ್ಳು ಕೈ ಇಟ್ಕೊಳ್ಳಿ, ಗಂಡ್ಮಕ್ಳು ಕೈ ಇಟ್ಕೊಂಡು, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ತಿಳಿದುಕೊಳ್ಳೋಣ. ಯೇಸುವೇ ಸ್ತೋತ್ರವಾಗಿ ನಿನ್ನೆ ದಿನದಲ್ಲಿ ಸತ್ತೋಗಿರುವಂಥ ಆ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವರು ಎಷ್ಟು ಹಾಡು ನಾಡಿರ್ಬೋದು, ಎಷ್ಟು ಸೇವೆಯನ್ನು ಮಾಡಿರ್ಬೋದು, ಅವ್ರು ಅನೇಕ ದುಃಖದಲ್ಲಿ ಇರ್ತಾರೆ, ಅವೆಲ್ಲ ಅಳ್ತಾ ಇರ್ತಾರೆ, ಗೊಳಾಗ್ತಾ ಇರ್ತಾರೆ. ಸೊ ಅಡ್ಡದಾರಿಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಯಾರು ಕೂಡ ಹೋಗ್ಬಾರ್ದು. ಅದಕ್ಕಾಗಿ ನಮ್ಮ ಕೈಗಳನ್ನು ಒಬ್ಬರು ಕೈ ಹಿಡಿದುಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ ಸ್ತೋತ್ರವಾಗಿ ಕರ್ತನೆ, ಅಪ್ಪ ಭಾರತ ದೇಶಕ್ಕಾಗಿ, ಸಮಾಧಾನಕ್ಕಾಗಿ, ದೇವರ ವಿಶ್ವಾಸಿಗಳ ಒಂದು ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ. ಯೇಸುವೇ ಅಪ್ಪ ಮರಣಗಳು, ಆಕ್ಸಿಡೆಂಟ್ಗಳು, ಆಪತ್ತುಗಳು ಯಾವುದು ಕರ್ತನೆ ಬರದಾಗಿ ಕಾಪಾಡಬೇಕಾಗ್ತದೆ ಕರ್ತನೆ. ಅಪ್ಪ ದೇವರೇ ಯಾವ ಸಮಸ್ಯೆಗಳು ಕೂಡ ದೇವರೇ ನಮ್ಮ ಬೇತೇಲ್ ಸಭೆ ವಿಶ್ವಾಸಿಗಳಿಗೆ ಬರಕೊಳ್ಳದೆ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ ನಮ್ಮ ಸಭೆಗೆ ಮಾತ್ರವಲ್ಲ, ಈ ಭೂಮಿಯಲ್ಲಿ ಯಾರ್ಯಾರು ಯೇಸುವನ್ನು ನಂಬಿದಾರೋ ಅವರಿಗೆ ಕಷ್ಟಗಳು, ಸಮಸ್ಯೆಗಳು ಯಾವುದು ಹತ್ತಿರಕ್ಕೆ ಬರಪಡಿಸುವುದಿಲ್ಲ ಎಂಬುದಾಗಿ ನಾವು ಕೇಳ್ಕೊಂಡ ಕರ್ತನೆ. ಬರಪಡಿಸುವ ದೇವರೇ ಅಪ್ಪ, ಸಿಲಿಂಡರ್ ಇಲ್ಲದೆ ಎಷ್ಟೋ ಹೋಟೆಲ್ಗಳು ಮುಚ್ಚಿ ಹೋಗಿದೆ, ಎಷ್ಟೋ ಲಾಸ್ಗಳು ದೇವರೇ, ದುಡ್ಡು ದೇವರೇ, ಮತ್ತು ವ್ಯಾಪಾರಸ್ಥರು ಮಾಡುವವರೆಲ್ಲ ಕರ್ತನೆ ಅಪ್ಪ ನಷ್ಟಕ್ಕೆ ಒಳಗಾಗಿದ್ದಾರೆ ಕರ್ತನೆ. ಸ್ತೋತ್ರ, ಅದೆಲ್ಲವೂ ಪಾರ್ ಮಾಡಬೇಕಾಗಿ ಬಿಡ್ತಾ ಇದ್ದೀನಿ. ಈ ಶುಕ್ರವಾರ ದಿನದಿಂದ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರ್ತನೆ. ಈ ವಿಷಯಕ್ಕಾಗಿ ಯಾರಾದ್ರೂ ಒಬ್ಬರು ಪ್ರಾರ್ಥನೆ ಮಾಡಿ. ಯೇಸು ಮಂಜು ಪ್ರಾರ್ಥನೆ. ಸ್ತೋತ್ರ, ಜೀವ ಸ್ವರೂಪರಾದ ದೇವರಿಗೆ ಮಹಿಮೆ